treatment of adjustments. So adjustments means unrecorded transactions. Those are not taken into consideration. So while preparing the trading account, profit and loss account and balance sheet, we have to take into consideration the adjustments which are not recorded earlier. That is called the adjustments and treatment. So important adjustments are like this. First one is closing stock. Closing stock. Let us see how closing stock is to be treated. And you have to remember one more thing. Adjustments are to be taken twice. Adjustments are to be taken twice. ಅಂದ್ರೆ adjustment ನಲ್ಲಿ ಏನು ಐಟಮ್ಸ್ ಕೊಟ್ಟಿರ್ತಾರಲ್ಲ ಅವುಗಳನ್ನು ಎರಡು ಸಾರಿ ಬರೀಬೇಕು ನಾವು. ಡೆಬಿಟ್ ಸೈಡ್ ಒಂದು ಮತ್ತೊಂದು ಅಸೆಟ್ ಸೈಡ್ ಆಗಿರಬಹುದು ಅಥವಾ ಕ್ರೆಡಿಟ್ ಸೈಡ್ ಅಥವಾ ಲಯಬಿಲಿಟಿ ಸೈಡ್ ಹಿಂಗೆ ಬಟ್ ಎರಡು ಕಡೆ ಬರ್ತಾವ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದ್ಸಲ ಬರ್ತೈತಿ. ಈಗ ಉದಾಹರಣೆಗೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಡ್ರಿ, ಇದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇದನ್ನ ಎರಡು ಸಲ ಬರೀಬೇಕು ನಾವು. ಒಂದು ಟ್ರೇಡಿಂಗ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರೀಬೇಕು. ಬಾಕಿ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಂತ ಐಟಮ್ಸ್ ಎಲ್ಲ ಒಂದೇ ಸಲ ಬರೀಬೇಕು. ಟ್ರಯಲ್ ಬ್ಯಾಲೆನ್ಸ್ ಗೆ ಸ್ಯಾಲರಿ ಕೊಟ್ಟಂತೆ ಕೊಡ್ರಿ, ಅದನ್ನ ಒಂದೇ ಸಲ ಬರೀತೇವೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರೀತೀವಿ. ಆದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿದ್ದನ್ನ ಮಾತ್ರ ಎರಡು ಸಲ ಬರೀಬೇಕು. ಎಲ್ಲೆಲ್ಲಿ ಬರೀಬೇಕು ಅಂತ ನಾನು ಈಗ ಹೇಳ್ತೇನೆ. ಉದಾಹರಣೆಗೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಫಸ್ಟ್ ನಾವು ಎಲ್ಲಿ ಬರೀಬೇಕಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಬರ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು. ಒಂದೇದು ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ಇದನ್ನ ಕ್ರೆಡಿಟ್ ಸೈಡ್ ಬರೀಬೇಕು, ಸರಿನಾ? ಮತ್ತೆ ಇದನ್ನೇ ಕ್ಲೋಸಿಂಗ್ ಸ್ಟಾಕ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರೀಬೇಕು. ಬ್ಯಾಲೆನ್ಸ್ ಶೀಟ್ ನ ಬರೀಬೇಕು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಬ್ಯಾಲೆನ್ಸ್ ಶೀಟ್ ನಾಗ ಏನು ಬರೀಬೇಕು ಹೇಳ್ರಿ? ಅಸೆಟ್ ಸೈಡ್ ಬರೀಬೇಕು. ಎರಡು ಸಲ ಬರೀಬೇಕು ಕ್ಲೋಸಿಂಗ್ ಸ್ಟಾಕ್. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾರೆ, ಮೊದಲೇ ಏನು ಬರೀತೀರಿ? ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀತೀರಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಏನು ಬರೀಬೇಕು? ಅಸೆಟ್ ಸೈಡ್ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. outstanding expenses. Outstanding expenses. Yes, ನಿನ್ನೆ ಹೇಳಿದೆ ನಾನು. outstanding expenses ಅಂದ್ರೆ expenses due but not paid. ಕೊಡಬೇಕಾಗಿದೆ ಕೊಟ್ಟಿಲ್ಲ, ಕೊಡಬೇಕಾಗಿದೆ ಕೊಟ್ಟಿಲ್ಲ, ಅವು ಎಕ್ಸ್ಪೆನ್ಸಸ್. ನೀವು ಕೊಡಬೇಕಾಗಿದೆ, ಖರೀದಿದೆ ಸ್ಯಾಲರಿ, ಕೆಲಸ ತಗೊಂಡಿದ್ದೀರಿ, ಲೇಬರರ್ಸ್ ಕಡೆಯಿಂದ ಕೆಲಸ ತಗೊಂಡಿದ್ದೀರಿ, ಕೂಲಿ ಕಾರ್ಮಿಕರ ಕೆಲಸ ತಗೊಂಡಿದ್ದೀರಿ, ಅವ್ರಿಗೆ ಏನು ಕೊಟ್ಟಿಲ್ಲ? ವೇಜಸ್ ಕೊಟ್ಟಿಲ್ಲ. ಹಾಗಾದ್ರೆ ನೀವು ಕೊಟ್ಟಿಲ್ಲ ಅಂತಂದ್ರೆ ಅದೇನಾಗುತ್ತೆ? ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಡ್ಯೂ ಬಟ್ ನಾಟ್ ಪೇಡ್. ಬಾಕಿ ಕೊಡಬೇಕಾಗಿದೆ, ಬಾಕಿ ಇದೆ ಕೊಟ್ಟಿಲ್ಲ, ಕೊಡಬೇಕಾಗಿದೆ ಅಂತ ಎಕ್ಸ್ಪೆನ್ಸಸ್ ಏನು ಕರೀತಾರೆ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನು ಏನು ಮಾಡಬೇಕಂದ್ರೆ ಫಸ್ಟ್ ಆಡ್ ಟು ಕನ್ಸರ್ನ್ ಎಕ್ಸ್ಪೆನ್ಸಸ್. ಕನ್ಸರ್ನ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಕನ್ಸರ್ನ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಈಗ ಉದಾಹರಣೆಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ತಿಳ್ಕೊಳ್ರಿ, ಎದಕ್ಕೆ ಆಡ್ ಮಾಡಬೇಕು? ಸ್ಯಾಲರಿಗೆ ಆಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ತಿಳ್ಕೊಳ್ರಿ, ಎದಕ್ಕೆ ಆಡ್ ಮಾಡಬೇಕು? ವೇಜಸ್. ಕನ್ಸರ್ನ್ ಅಂದ್ರೆ ಇದು ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಪೋಸ್ಟೇಜ್ ಅಂತ ತಿಳ್ಕೊಳ್ರಿ, ಎದಕ್ಕೆ ಆಡ್ ಮಾಡಬೇಕು? ಪೋಸ್ಟೇಜ್. ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಇತ್ತಂದ್ರೆ ಅಡ್ವರ್ಟೈಸ್ಮೆಂಟ್. ಯಾವುದು ಔಟ್ಸ್ಟ್ಯಾಂಡಿಂಗ್ ಇದೆ, ಯಾವ ಎಕ್ಸ್ಪೆನ್ಸಸ್ ಕೊಡಬೇಕಾಗಿದೆ ನಾವು ಕೊಟ್ಟಿದ್ದು ಆ ಎಕ್ಸ್ಪೆನ್ಸಸ್ ಗೆ ಏನು ಮಾಡಬೇಕು? ಆಡ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನು ಮಾಡಬೇಕ್ರಿ? ಆಡ್ ಮಾಡಬೇಕು. ಕನ್ಸರ್ನ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು. ಅದು ಟ್ರೇಡಿಂಗ್ ಅಕೌಂಟ್ ಆಗ್ಬೋದು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಎಲ್ಲಿ ಬರುತ್ತೆ ಗೊತ್ತಾಗ್ತದೆ ನಿಮಗೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇತ್ತಂದ್ರೆ ವೇಜಸ್ ಗೆ ಆಡ್ ಮಾಡಬೇಕು. ಎಲ್ಲಿ ವೇಜಸ್? ಟ್ರೇಡಿಂಗ್ ಅಕೌಂಟ್. ಸ್ಯಾಲರಿ ಇತ್ತಂದ್ರೆ ಸ್ಯಾಲರಿಗೆ ಆಡ್ ಮಾಡಬೇಕು. ಸ್ಯಾಲರಿ ಎಲ್ಲಿ ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ. ಇದು ಕ್ಲಿಯರ್? ಹಾಗಾದ್ರೆ ಫಸ್ಟ್ ಏನು ಮಾಡಬೇಕು? ಇದನ್ನ ಆಡ್ ಮಾಡಬೇಕು, ಕೂಡಿಸಬೇಕು. ಎರಡನೇದು ಇದನ್ನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೋರಿಸಬೇಕು.
ನಿನ್ನೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡಿದೇವಲ್ಲ 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿದೇವಲ್ಲ 5 ಮಾರ್ಕ್ಸ್ ಪ್ರಾಬ್ಲಮ್ ನಾಗ ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ತಿದ್ದಿಲ್ಲ ಬರ್ತಿದ್ವಲ್ಲ ಕ್ರೆಡಿಟರ್ಸ್ ಆದ್ಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಆದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರ್ತಿದ್ವಲ್ಲ ಸೋ ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನು ಏನು ತಗೊಳ್ಳಬೇಕು ಲಯಬಿಲಿಟಿ ಸೈಡ್ ತಗೊಳ್ಳಬೇಕು ಮೊದಲಕ್ಕೆ ಏನು ಮಾಡಬೇಕಂತ ಕನ್ಸರ್ನ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಬೇಕು ನೆಕ್ಸ್ಟ್ ಮೂರನೇದು ಪ್ರೀಪೇಡ್ expenses. Prepaid. It is opposite of outstanding expenses. Outstanding expenses and opposite ವಿರುದ್ಧವಾಗಿರುತ್ತೆ. Outstanding ಅಂದ್ರೆ ಕೊಡಬೇಕಾಗಿದೆ ಕೊಟ್ಟಿಲ್ಲ. ಬಾಕಿ ಇದೆ ಕೊಡಬೇಕು ಕೊಟ್ಟಿಲ್ಲ. ಇದು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೇವೆ. ಕೊಡಬೇಕಾಗಿದ್ದಿಲ್ಲ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೇವೆ. ಇನ್ಶೂರೆನ್ಸ್ ನೀವು ಅಡ್ವಾನ್ಸ್ ಆಗಿ ಪ್ರೀಮಿಯಂ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಅದು ಪ್ರೀಪೇಡ್ ಆಗ್ತದೆ. ಮುಂಚಿತವಾಗಿ ಕೊಟ್ಟಿರೋದು ಹಾಗಾದ್ರೆ ಮುಂಚಿತವಾಗಿ ಕೊಟ್ಟಿದ್ದು ಕೊಡಬೇಕಾಗಿದ್ದಿಲ್ಲ ನೀವು ಕೊಟ್ಟಿದ್ದೀರಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀರಿ ಅಂತಂದ್ರೆ ಅದನ್ನ ಏನು ಮಾಡಬೇಕಂತಂದ್ರೆ ಡಿಡಕ್ಟ್ ಮಾಡಬೇಕು ಡಿಡಕ್ಟ್ ಅಂದ್ರೆ ಕಳೆದು ಔಟ್ಸ್ಟ್ಯಾಂಡಿಂಗ್ ಅನ್ನು ಏನು ಮಾಡಬೇಕು ಆಡ್ ಮಾಡಬೇಕು ಪ್ರೀಪೇಡ್ ಅಂದ್ರೆ ಡಿಡಕ್ಟ್ ಮಾಡಬೇಕು ಡಿಡಕ್ಟ್ ಫ್ರಮ್ ಕನ್ಸರ್ನ್ಡ್ expenses deduct from concerned expenses ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ನಲ್ಲಿ ಅದನ್ನ ಡಿಡಕ್ಟ್ ಮಾಡಬೇಕು ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಪ್ರೀಪೇಡ್ ಇನ್ಶೂರೆನ್ಸ್ ಇತ್ತಂದ್ರೆ ಇನ್ಶೂರೆನ್ಸ್ ನಲ್ಲಿ ಕಳಿಬೇಕು ಸರಿನಾ ಪ್ರೀಪೇಡ್ ಟ್ಯಾಕ್ಸ್ ಇತ್ತಂದ್ರೆ ಟ್ಯಾಕ್ಸ್ ನಲ್ಲಿ ಕಳಿಬೇಕು ಪ್ರೀಪೇಡ್ ರೆಂಟ್ ಇತ್ತಂದ್ರೆ ರೆಂಟ್ ನಲ್ಲಿ ಕಳಿಬೇಕು ಒಂದನೇ ಎರಡನೇದು ಏನು ಮಾಡಬೇಕಂತಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ಅನ್ನ ಬ್ಯಾಲೆನ್ಸ್ ಶೀಟ್ ಎಲ್ಲಿ ತೋರಿಸ್ತೇವೆ ಔಟ್ಸ್ಟ್ಯಾಂಡಿಂಗ್ ಅನ್ನ ಬ್ಯಾಲೆನ್ಸ್ ಶೀಟ್ ಎಲ್ಲಿ ತೋರಿಸ್ತೇವೆ ಲಯಬಿಲಿಟಿ ಸೈಡ್ ತೋರಿಸ್ತೇವೆ ಹಾಗಾದ್ರೆ ಇದರ ಅಪೋಸಿಟ್ ಅಂದ್ರೆ ಯಾವುದು assets balance sheet asset side balance sheet asset side balance sheet to asset side transfer prepaid is it clear next more ನಾಲ್ಕನೇ outstanding income outstanding income ಇದನ್ನು ಔಟ್ಸ್ಟ್ಯಾಂಡಿಂಗ್ ಇನ್ನೆಲ್ಲ ಏನು ಮಾಡಬೇಕು ಆಡ್ ಮಾಡಬೇಕು ಆಡ್ ಟು ಕನ್ಸರ್ನ್ಡ್ ಇನ್ಕಮ್ ಏನು ಮಾಡಬೇಕು ಆಡ್ ಮಾಡಬೇಕು ಈಗ ಕಮಿಷನ್ ಔಟ್ಸ್ಟ್ಯಾಂಡಿಂಗ್ ಕಮಿಷನ್ ರಿಸೀವ್ಡ್ ಔಟ್ಸ್ಟ್ಯಾಂಡಿಂಗ್ ಇತ್ತು ತಿಳ್ಕೊಳ್ಳಿ ಅದನ್ನು ಕಮಿಷನ್ ರಿಸೀವ್ಡ್ ಗೆ ಆಡ್ ಮಾಡಬೇಕು ಇನ್ಕಮ್ ಮೇಲೆ ಯಾವ ರೀತಿ ತೋರಿಸ್ತೇವೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತೋರಿಸ್ತೇವೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಕನ್ಸರ್ನ್ಡ್ ಇನ್ಕಮ್ ಇದನ್ನ ಏನು ಮಾಡಬೇಕು ಆಡ್ ಮಾಡಬೇಕು ಎರಡನೇದು ಏನಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಇರಬೇಕು ನೆಕ್ಸ್ಟ್ ಐದನೇದು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ಕಮ್ ರಿಸೀವ್ಡ್ in advance income received in advance ಇದನ್ನ ಡಿಡಕ್ಟ್ ಮಾಡಬೇಕು ಮತ್ತೆ ಡಿಡಕ್ಟ್ ಫ್ರಮ್ ಕನ್ಸರ್ನ್ಡ್ ಇನ್ಕಮ್ ಡಿಡಕ್ಟ್ ಫ್ರಮ್ ಕನ್ಸರ್ನ್ಡ್ ಇನ್ಕಮ್ ನಲ್ಲಿ ಡಿಡಕ್ಟ್ ಮಾಡಬೇಕು ಎರಡನೇದು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಬರೀಬೇಕು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಸರಿನಾ ಇನ್ನೊಂದು ಇಂಪಾರ್ಟೆಂಟ್ adjustment to depreciation ಇದನ್ನ ಫಸ್ಟ್ ಏನು ಮಾಡಬೇಕಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಬೇಕು ಡೆಪ್ರಿಸಿಯೇಷನ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಬೇಕು ಎರಡನೇದು ಡಿಡಕ್ಟ್
deduct from concerned asset, deduct from concerned asset. Concerned asset ನಲ್ಲಿ ಅದನ್ನ deduct ಮಾಡಬೇಕು. ಒಂದು ಪ್ರಾಬ್ಲಮ್ 15 ಮಾರ್ಕ್ಸ್ ಅಂದ್ರೆ ನೀನೆಲ್ಲ ನಾವು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿದ್ದೇವೆ ನೀನೆ 5 ಮಾರ್ಕ್ಸ್ ಬರೀ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದನ್ನೆಲ್ಲ ಮಾಡಿದ್ದೀವಿ. ಈಗ 15 ಮಾರ್ಕ್ಸ್ ಪ್ರಾಬ್ಲಮ್. ಇವಾಗ ಏನು ಮಾಡ್ಬೇಕು ಹೇಳ್ರಿ, ಎಲ್ಲನೂ ಮಾಡಬೇಕು. ಯಾವುದು ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮೂರನ್ನು ಮಾಡಬೇಕು. From the following trial balance, of Rajkumar as at 31/12/2018, prepare his final accounts. Take down items ಮೂರು ಕಾಲಮ್ ಮಾಡಿ. ಒಂದು ನೇಮ್ ಆಫ್ ಅಕೌಂಟ್, ಇನ್ನೊಂದು ಡೆಬಿಟ್ ಟು ಕ್ರೆಡಿಟ್. ಟ್ರಯಲ್ ಬ್ಯಾಲೆನ್ಸ್ ಗೊತ್ತಿದೆಯಲ್ಲ, ಇದು ನೇಮ್ ಆಫ್ ಅಕೌಂಟ್ಸ್, ಇದು ಡೆಬಿಟ್, ಇದು ಕ್ರೆಡಿಟ್. ಟ್ರಯಲ್ ಬ್ಯಾಲೆನ್ಸ್ ಈಗ ಬರ್ಕೊಳ್ಳಿ ಐಟಮ್ಸ್ 1 by 1. ನೇಮ್ ಆಫ್ ಅಕೌಂಟ್ಸ್ ಕಾಲಮ್ ಅಂತ ಕೊಟ್ಟರೆ ಅಮೌಂಟು ನಾನು ಡೆಬಿಟ್ ಟು ಕ್ರೆಡಿಟ್ ಅಂತ ಹೇಳ್ತೀನಿ, ಅಲ್ಲಿ ಬರ್ಕೊಳ್ಳಿ. ಫಸ್ಟ್ ಐಟಮ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರೀ 29,000. ಡ್ರಾಯಿಂಗ್ಸ್ ಡೆಬಿಟ್ ಸೈಡ್ ಬರೀ 760. ಡ್ರಾಯಿಂಗ್ಸ್ 760 ಡೆಬಿಟ್ ಸೈಡ್ ಬರೀ. ದೆನ್ purchases and sales ಡೆಬಿಟ್ ಸೈಡ್ 8,900 ಬರೀರಿ, ಕ್ರೆಡಿಟ್ ಸೈಡ್ 15,000 ಬರೀರಿ, 15,000. 8,900 and 15,000. Then stock 1/1/2018 bracket 1/1/2018 bracket complete 1,200 ಡೆಬಿಟ್ ಸೈಡ್ ಅಂದರೆ ಸ್ಟಾಕ್ 1/1 ಗಂಟೆ ಕೊಟ್ಟರೆ ಓಪನಿಂಗ್ ಸ್ಟಾಕ್ ಅಂತ ನೀವು ಅಲ್ಲಿ ಗುರ್ತು ಮಾಡ್ಕೊಡ್ರಿ. ಓಪನಿಂಗ್ ಸ್ಟಾಕ್ ಅಂತ ಬರ್ಕೊಂಡಿರಿ ಅಂದ್ರೆ ಅವ್ರು ಕೊಡದೇ ಇದ್ರು ಸಹಿತ, ಓಪನಿಂಗ್ ಸ್ಟಾಕ್ ಅಂತ ಕೊಡದೇ ಇದ್ರು ಸಹಿತ ನೀವು ಡೇಟ್ ಕೊಟ್ಟಿರ್ತಾರೆ. 1/1 ಅಂದರೆ 1st ಜನವರಿ ಅಂದರೆ ಇದರ ಅರ್ಥ ಓಪನಿಂಗ್ ಡೇಟ್ ಬಿದ್ದಿದೆ ಸ್ಟಾಕ್. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ಸ್. ಡೆಬಿಟ್ ಸೈಡು 280 ಬರೀರಿ, ಕ್ರೆಡಿಟ್ ಸೈಡು 450 ಬರೀರಿ. ಈಗ
ಡೆಬಿಟ್ ಸೈಡ್ ಕೊಟ್ಟಿದ್ದು ಯಾವುದು, ಕ್ರೆಡಿಟ್ ಸೈಡ್ ಕೊಟ್ಟಿದ್ದು ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು. ಡೆಬಿಟ್ ಸೈಡ್ ಕೊಟ್ಟಿದ್ದು ಸೇಲ್ಸ್ ರಿಟರ್ನ್ಸ್, ಕ್ರೆಡಿಟ್ ಸೈಡ್ ಕೊಟ್ಟಿದ್ದು ಪರ್ಚೇಸ್ ರಿಟರ್ನ್ಸ್. ಅದು ಗುರ್ತು ಮಾಡ್ಕೋಬೇಕು. ಡೆಬಿಟ್ ಸೈಡ್ ಕೊಟ್ಟಿದ್ದು ಯಾವ ರಿಟರ್ನ್ಸ್ ಹೇಳ್ರಿ, ಸೇಲ್ಸ್ ರಿಟರ್ನ್ಸ್. ಕ್ರೆಡಿಟ್ ಸೈಡ್ ಕೊಟ್ಟಿದ್ದು ಪರ್ಚೇಸ್ ರಿಟರ್ನ್ಸ್. ರೈಟ್. ನೆಕ್ಸ್ಟ್ ವೇಜಸ್. ವೇಜಸ್ ಡೆಬಿಟ್ ಸೈಡ್ 800. ಬಿಲ್ಡಿಂಗ್ 22,000. 22,000. Next, freight and carriage. Freight and carriage. Debit side 2,000. Trade expenses. Trade expenses 200. Debit side. Advertisement 240. Debit side. Then interest credit side. Interest credit side only 350. Tax and insurance. Debit side 130. Debtors and creditors. Debit side 6,500. Credit side 1,200. Debit side 6,500. Credit side 1,200. Under debit side ಕೊಟ್ಟಿದ್ದು debtors, credit side ಕೊಟ್ಟಿದ್ದು creditors. Next, bills receivable and bills payable. Bills receivable